ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಗೈಸ್. ಗೈಸ್, ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಮತ್ತು ಗೈಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಹಾಗಂತ ಹೇಳ್ತಾ ನಾನಿವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಗೈಸ್. ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೀನಿ ಎಲ್ಲ ಹೇಳ್ತೀನಿ ಗೈಸ್. ಫುಲ್ ವಿಡಿಯೋ ನೋಡಿ, ಮಸ್ತಾಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಗೈಸ್, ನಾನಿವಾಗಿದ್ದೀನಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಮುಂದೆ ಗೈಸ್. ಈ ದೇವಸ್ಥಾನ ಎಲ್ಲಿರೋದು ಅಂದರೆ ಬೃಂದಾವನ್ ಎಕ್ಸ್ಟೆನ್ಷನಲ್ಲಿ ಗೈಸ್ ಇರೋದು. ಮೈಸೂರು ಬೃಂದಾವನ್ ಎಕ್ಸ್ಟೆನ್ಷನಲ್ಲಿ ಗೈಸ್ ಇರೋದು ದೇವಸ್ಥಾನ. ಈಗ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅದಾದಮೇಲೆ ನಿಮಗೆ ಇನ್ನೂ ಸ್ಪೆಷಲ್ಲಾಗಿರೋ ದೇವ್ರುಗಳನ್ನ ತೋರಿಸ್ತೀನಿ ಗೈಸ್. ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದೇ ವಿಡಿಯೋದಲ್ಲಿ ಎಷ್ಟು ಗಣಪತಿ ತೋರಿಸ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಮೇಯ್ನು. ಇದೇ ಗಣಪತಿ ದೇವಸ್ಥಾನ ಬೃಂದಾವನ್ ಎಕ್ಸ್ಟೆನ್ಷನಲ್ಲಿರೋ ಗಣಪತಿ ದೇವಸ್ಥಾನ ಗೈಸ್. ಈ ದೇವಸ್ಥಾನದಲ್ಲಿ ಗಣಪತಿ ಹಬ್ಬಕ್ಕೆ ಅಂದ್ಬಿಟ್ಟೇನೆ ಏನೋ ವಿಶೇಷವಾಗಿ ಮಾಡಿದ್ದಾರೆ. ಯಾಕಂದರೆ ಇದು ಫಸ್ಟೇ ಗಣಪತಿ ದೇವಸ್ಥಾನ ಅಲ್ವಾ. ಗಣಪತಿ ಹಬ್ಬಕ್ಕೆ ಏನಾರು ಒಂದು ಸ್ಪೆಷಲ್ಲಾಗಿ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಮಾಡಿದ್ದಾರೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಅದನ್ನು ತೋರಿಸ್ಬೇಕು ಅಂದ್ಬಿಟ್ಟೇ ನಾನು ಬಂದಿರೋದು ಗೈಸ್ ವಿಡಿಯೋ ಮಾಡೋಕ್ಕೆ. ಫಸ್ಟು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟು ಅಲ್ಲಿಗೆ ಹೋಗ್ತೀನಿ ಗೈಸ್. ಇಲ್ಲಿ ಆಂಜನೇಯ ದೇವಸ್ಥಾನ ಐತೆ, ಅದಕ್ಕೆಲ್ಲ ಕೈ ಮುಕ್ಕೊಂಡು ಇಲ್ಲಿಂದ ಹೊರಡಬೇಕು ಗೈಸ್. ಈಚೆ ಕಡೆ ಮೈಕೆಲ್ಲ ಹಾಕ್ಬಿಟ್ಟವ್ರೆ. ನಾನು ಮಾತಾಡ್ತಾ ಇರೋದು ಏನೂ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬ್ಯಾಕ್ ಸೈಡಲ್ಲಿ ಏನೋ ಫಂಕ್ಷನ್ ಬೇರೆ ನಡೀತೈತೆ. ಇದೇ ಸ್ಟೇಜು. ಅಲ್ಲೋದ್ರಂತೂ ಮೈಕೆಲ್ಲ ಹಾಕ್ಬಿಟ್ಟವ್ರೆ, ಸಾಂಗ್ ಮೇಲೆ ಸಾಂಗ್ ಪ್ಲೇ ಮಾಡ್ತವ್ರೆ. ಅದೆಲ್ಲ ಕೇಳಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನಾನು ಮಾತಾಡೋಕ್ಕೂ ಆಗ್ತಾಯಿಲ್ಲ ಗಾಯ್ಸ್. ಈ ಕಿಂಡಿಲಿ ಒಂದಿಬ್ಬರು ಕಾಣಿಸ್ತಾರೆ, ಅವ್ರು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಇಲ್ಲ ನಾನೇ ಮುಂದೆ ಹೋಗಿ ತೋರಿಸ್ತೀನಿ. ಈ ಚಿಕ್ಕ ಕಿಂಡಿಲಿ ಅವ್ರು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟು ಮುಂದೆ ಹೋಗಿ ತೋರಿಸ್ತೀನಿ. ಅಲ್ಲೂ ಗೊತ್ತಾಗಲಿಲ್ಲ ಅಂದರೆ ನಾನೇ ಹೇಳ್ತೀನಿ ಯಾರು ಅಂತ. ಇಲ್ಲಿಂದ ಎಲ್ಲ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟು ನಾನು ಮೇಯ್ನ್ ಏನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಆ ಜಾಗಕ್ಕೆ ಹೋಗ್ತೀನಿ ಗೈಸ್. ಈಚೆ ಕಡೆ ಫುಲ್ಲು ಕ್ರೌಡ್ ಐತೆ. ಸೋಮವಾರ ಬೇರೆ ಅಲ್ವಾ, ಎಲ್ಲ ದೇವಸ್ಥಾನಕ್ಕೆ ಕಾಮನಾಗಿ ಬರ್ತಾರೆ. ಇಲ್ಲಿ ಬೇರೆ ವಿಶೇಷವಾಗಿ ಒಂದು ಮಾಡಿದಾರಲ್ಲ, ಅದನ್ನ ನೋಡೋಕ್ಕಂತೂ ಹೆವಿ ಜನ ಸೇರೋರೆ ಗೈಸ್. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ನೋಡಿ, ಎಷ್ಟು ಜನ ಬಂದಿದ್ದಾರೆ. ನಮ್ಮ ಮನೆಯವರು ಬಂದಿದ್ದರು, ಅವರೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಗೈಸ್ ಫಂಕ್ಷನ್ ನೋಡ್ತಾ ನಿಂತವ್ರೆ. ಈಗ ನಾನು ನೆಕ್ಸ್ಟು ಮೇಯ್ನ್ ನಾನು ಯಾವುದಕ್ಕೆ ಬಂದಿದೆ ಅದನ್ನು ತೋರಿಸ್ಬೇಕು ಅಂತ ಒಳಗೆ ಹೊರಡ್ತಾ ಇದ್ದೀನಿ ಗೈಸ್. ನೋಡಿ ಜನ ಏನು ಸೇರೋರು ಗೊತ್ತಾ ಫಂಕ್ಷನ್ ನೋಡೋಕ್ಕೆ. ಆ ಸ್ಟೇಜ್ ಮೇಲೆ ಯಾರೋ ಕಾಣಿಸ್ತವ್ರೆ, ಗೊತ್ತಾದರೆ ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ ನಾನೇ ಹೇಳ್ತೀನಿ. ಇಲ್ಲ ವೀಡಿಯೋ ಲಾಸ್ಟಲ್ಲಿ ನಾನೇ ಹೇಳ್ತೀನಿ ಯಾರು ಬಂದಿದ್ರು ಅಂತ. ಓಕೆನಾ ಗಾಯ್ಸ್, ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಾನು ಏನಕ್ಕೆ ಬಂದಿದೆ ಅದನ್ನು ತೋರ್ಸೋ ಅಂದ್ಬಿಟ್ಟು ಒಳಗೆ ಹೊರಡ್ತಾ ಇದ್ದೀನಿ ಗೈಸ್. ಬೋರ್ಡ್ ನೋಡಿ, ವಿಜೃಂಭಣೆಯ ಬೃಂದಾವನ ಗಣೇಶೋತ್ಸವ 2025 ಗೈಸ್. ಒಳಗೆ ಹೋಗ್ತಾ ಇದ್ದೀನಿ ಈಗ ಗಣಪತಿ ನೋಡೋದ ಅಂದ್ಬಿಟ್ಟು. ಸ್ವಲ್ಪ ಲೈನ್ ಐತೆ, ನಾನು ಲೈನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಗೈಸ್. ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಇವಾಗ ಗೊತ್ತಾಗುತ್ತೆ ಗೈಸ್. ಮೇಯ್ನು ಇದನ್ನೇ ನೋಡಿರಿ ಗೈಸ್. ಒಳಗೋಗಿ ತೋರಿಸ್ತೀನಿ ಫುಲ್ಲು ಡೀಟೇಲಾಗಿ ಏನಿದೆ ಒಳಗೆ ಅಂತ. ಈಗ ಲೈನಿಂದ ಒಳಗೆ ಹೋಗ್ತಾ ಇದ್ದೀನಿ ಗೈಸ್. ಸುಮಾರು ಜನ ಅವರೇ, ಎಲ್ಲರೂ ರೀಲ್ಸ್ ನೋಡ್ಕೊಂಡು ಬರ್ತಾವ್ರೆ. ಇದು ಲಾಸ್ಟ್ ಡೇಟ್ ಯಾವಾಗ ಎಲ್ಲ ಹೇಳ್ತೀನಿ ಗೈಸ್, ವೆಯ್ಟ್ ಮಾಡಿ ಗೈಸ್. ಆ ಕಡೆ ಫಂಕ್ಷನ್ ನಡೀತೈತೆ, ಅವ್ರ ವಾಯ್ಸ್ ಕೇಳಿ ಅವ್ರು ಯಾರು ಅಂತನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಗೈಸ್. ನಾನಿವಾಗ ಒಳಗೆ ಹೋಗ್ತಾ ಇದ್ದೀನಿ. ರಶ್ ಐತೆ ಗುರುವೇ. ಮಳೆಗಿಳೆ ಬಂದುಬಿಟ್ಟಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಮಳೆ ಏನು ಬಂದಿಲ್ಲ, ಅದರಿಂದ ಒಳ್ಳೆ ಜನ ಸೇರೋರೆ. ನಾನು ಒಳಗೆ ಹೋಗ್ತಾ ಇದ್ದೀನಿ, ನಿಧಾನ ಹೋಗ್ತಾ ಇರೋದು. ಕ್ಯೂ ಮುಂದೆ ಎಂಟ್ರೆನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡೋರೆ ಗುರುವೇ. ತಿರುಪತಿ ಸೆಟಪ್ಪಲ್ಲಿ ಒಳಗಡೆ ಎಲ್ಲ ಸಕ್ಕತ್ತಾಗಿರ್ಬೋದೇನೋ ಇನ್ನೂ. ನೋಡೋದ ಒಳಗೋಗಿ ಗಾಯ್ಸ್. ರಶ್ ಅವರೇ, ನಿಧಾನಕ್ಕೆ ಮೂವ್ ಆಗ್ತವ್ರೆ. ಲೈನು ಫಾಸ್ಟಾಗಿ ಮೂವೇ ಆಗ್ತಾ ಇಲ್ಲ. ಏನು ಮಾಡೋದು, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನನಗೂ ಒಳ್ಳೇದಲ್ವ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕೆ. ನಿಧಾನಕ್ಕೆ ಫಾಸ್ಟಾಗಿ ಹೋದಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಹೋದೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ನಾನು ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗಾಯ್ಸ್. ಮೇಯ್ನ್ ಇದೇನೆ ಗಾಯ್ಸ್, ವೀಡಿಯೋದಲ್ಲಿ ಮೇಯ್ನ್ ಇದೇನೆ. ಯಾರು ಸ್ಕಿಪ್ ಮಾಡ್ದೇ ನೋಡಿ ಗೈಸ್. ಮೇಯ್ನ್ ಮ್ಯಾಟ್ರ್ ಇಲ್ಲೇ ಇರೋದು ಗೈಸ್. ಇದ್ರೊಳಗೆ ಎಷ್ಟು ಗಣಪತಿ ಕೂರಿಸಿರ್ಬೋದು ಅಂತ ಒಂದು ಅಂದಾಜಲ್ಲಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಗೈಸ್. ವೀಡಿಯೋದಲ್ಲಿ ರೀಲ್ಸಲ್ಲೆಲ್ಲ ನೋಡ್ಬಿಟ್ಟಿದ್ರೆ ಗೊತ್ತಾಗಿರುತ್ತೆ ಆಲ್ಮೋಸ್ಟು. ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿ ಹೇಳಿ ನಿಮ್ಮ ಪ್ರಕಾರ ಎಷ್ಟು ಗಣಪತಿ ಕೂರಿಸಿರ್ಬೋದು ಅಂತ. ಕೊನೆಯಲ್ಲಿ ನಾನೇ ಹೇಳ್ತೀನಿ ಎಷ್ಟು ಗಣಪತಿ ಕೂರಿಸವ್ರೆ ಅಂತ. ಇಲ್ಲ ನನ್ನ ಟೈಟಲ್ಲು ನಮ್ಮ ತಮ್ಮಲ್ಲಿ ನೋಡ್ರೆ ಗೊತ್ತಾಗೋಗುತ್ತೆ, ಆಗಲೂ ಕಮೆಂಟ್ ಮಾಡ್ಬೋದು. ಒಂದು ಅಂದಾಜಲ್ಲಿ ಸಡನ್ನಾಗಿ ವೀಡಿಯೋ ನೋಡಿ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಂಗಿದ್ರೆ ಹೇಳಿ ಎಷ್ಟು ಗಣಪತಿ ಕೂರಿಸಿರ್ಬೋದು ಇಲ್ಲಿ ಅಂತ ಗೈಸ್. ಕೊನೆಯದಾಗಿ ನಾನೇ ಹೇಳ್ತೀನಿ, ಇವಾಗ ಗಣಪತಿ ನೋಡೋಕೆ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಸಖತ್ತಾಗಿ ಮಾಡೋರೆ ಡಿಸೈನ್ ಎಲ್ಲ.
ಒಳಗಡೆ ಹೋಗ್ತಾ ಇದ್ದೀನಿ ನೋಡೋದ ಯಾವ್ಯಾವ ರೀತಿ ಚಿಕ್ಕ ಚಿಕ್ಕ ಗಣಪತಿಗಳು ಯಾವ್ಯಾವ ಡಿಸೈನಲ್ಲಿ ಯಾವ್ಯಾವ ಸ್ಟೈಲಲ್ಲಿ ಎಲ್ಲ ತೋರಿಸ್ತೀನಿ ಗೈಸ್. ಈಗ ಗೈಸ್ ಒಂದೇ ಒಂದು ದೊಡ್ಡ ಗಣಪತಿಯಲ್ಲಿ ಮೇಯ್ನ್ ಸೆಂಟ್ರಲ್ಲಿ ಕೂರಿಸೋರೆ, ಅದನ್ನು ಬಿಟ್ಟರೆ ಇನ್ನು ಸುತ್ತಮುತ್ತ ಎಲ್ಲ ಚಿಕ್ಕ ಚಿಕ್ಕ ಗಣಪತಿನೇ. ಎಲ್ಲ ಗಣಪತಿಲೂ ಏನೇನೋ ಒಂದು ಚೇಂಜಸ್ ಐತಂತೆ ಗೈಸ್. ಇನ್ ಡೀಟೇಲಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೈಸ್. ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ನೀವು ಲೈವಲ್ಲಿ ಇಲ್ಲೇ ಬಂದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಗೈಸ್. ಇಲ್ಲೇ ಯಾರೋ ಒಬ್ಬರು ಹೇಳ್ತಾಯಿದ್ರು ಎಲ್ಲ ಗಣಪತಿಲೂ ಏನೇನೋ ಒಂದು ಚೇಂಜಸ್ ಐತೆ ಅಂತ, ಅದನ್ನು ನಾನು ನಿಮಗೆ ಹೇಳಿದೆ ಗೈಸ್. ನಾನು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಲ್ಲೇ ಮೇಯ್ನ್ ಸೆಂಟ್ರಲ್ಲಿ ಕೂರಿಸಿದಾರಲ್ಲ ಗೈಸ್, ಅದೇ ದೊಡ್ಡ ಗಣಪತಿ. ಇನ್ನು ಸುತ್ತಮುತ್ತ ಎಲ್ಲ ಚಿಕ್ಕ ಗಣಪತಿನೇ ಗೈಸ್ ಇರೋದು. ಮೇಯ್ನ್ ಸೆಂಟ್ರಲ್ಲಿ ಕೂರಿಸಿರೋ ಗಣಪತಿ ಅದು ಸಕ್ಕತ್ತಾಗೈತೆ, ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿ ಮಾಡಿ ಕೂರಿಸೋರೆ ಗೈಸ್. ಮಾತ್ರ ಮಸ್ತಾಗೈತೆ. ಎಲ್ಲ ಕಡೆ ಸುತ್ತಾಡ್ಕೊಂಬರೋ ಬದಲು ಎಲ್ಲೆಲ್ಲೋ ಹೋಗಿ 101 ಗಣಪತಿ 1001 ಗಣಪತಿ ನೋಡ್ಕೊಂಬರೋ ಬದಲು ಇಲ್ಲಿ ಒಂದು ಕಡೆನೇ ಬಂದುಬಿಟ್ರೆ ಅಷ್ಟು ಗಣಪತಿನ ನೋಡ್ಕೊಂಡು ಹೋಗ್ಬೋದು ಗೈಸ್, ಮಿಸ್ಸೇ ಇಲ್ಲ. ಗಾಯ್ಸ್ ಇಲ್ಲಿ ಟೋಟಲು 1021 ಗಣಪತಿ ಕೂರಿಸೋರೆ ಗಾಯ್ಸ್. ಎಲ್ಲ ಚಿಕ್ಕ ಚಿಕ್ಕದೇನೆ ಗಾಯ್ಸ್, ಎಲ್ಲ ನೋಡೋಕ್ಕೆ ಮಾತ್ರ ಮಸ್ತಾಗೈತೆ ಗಾಯ್ಸ್. ನಾನು ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಲೈವಾಗಿ ಬಂದು ನೋಡಿದ್ರೇ ಮಸ್ತಾಗಿರುತ್ತೆ ಗಾಯ್ಸ್. ಇದ್ರ ಲಾಸ್ಟ್ ಡೇಟ್ ಬಂದಿದ್ದು 4ನೇ ತಾರೀಕು, ಲಾಸ್ಟು ಸೆಪ್ಟೆಂಬರ್ 4 ಲಾಸ್ಟ್ ಗಾಯ್ಸ್. ಗಣಪತಿ ಹಬ್ಬದಿಂದ ಸ್ಟಾರ್ಟ್ ಆಗಿರೋದು. ನಾನು ಹೋಗೋದ ಅಂದ್ಕೊಂಡೆ, ಇಷ್ಟು ದಿವಸ ಆದಮೇಲೆ ಬಂದೆ ಗಾಯ್ಸ್. ಇವಾಗ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇನ್ನೊಂದು 2 ದಿವಸ ಇರುತ್ತೆ. ನಾನು ಅದಕ್ಕೆ ಫಾಸ್ಟಾಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವು ಎಲ್ಲರೂ ಆದಷ್ಟು ಬಂದು ನೋಡಲಿ ಅಂದ್ಬಿಟ್ಟೇನೆ ಗಾಯ್ಸ್. ಈಗ ಗಣಪತಿನೆಲ್ಲ ನೋಡಿಕೊಂಡು ಈಚೆ ಕಡೆ ಬರ್ತಾಯಿದ್ದೀನಿ ಗಾಯ್ಸ್. ಎಂಟ್ರೆನ್ಸಲ್ಲೇ ಈ ಥರದೊಂದು ಗಣಪತಿ ಮಾಡಿ ಕೂರಿಸಿದ್ದಾರೆ, ಹುಲ್ಲಲ್ಲೇನೋ ಡೆಕೋರೇಟ್ ಎಲ್ಲ ಮಾಡಿ. ಮತ್ತು ಈಚೆ ಕಡೆ ಬಂದೆ ಲೈಟಿಂಗ್ಸ್ ಎಲ್ಲ ನೋಡವ ಯಾವ ರೀತಿ ಲೈಟಿಂಗ್ಸ್ ಹಾಕೋರೆ ಅಂದ್ಬಿಟ್ಟು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕೋರೆ ಗಾಯ್ಸ್, ಮಿಸ್ ಮಾಡ್ಕೊಬೇಡಿ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಯಾರ ಜೊತೆ ಆಗುತ್ತೆ ಅವ್ರ ಜೊತೆ ಬಂದು ಗಣಪತಿನ ನೋಡ್ಕೊಂಡು ಹೋಗಿ ಗಾಯ್ಸ್. 1021 ಗಣಪತಿ ಎಲ್ಲೆಲ್ಲೋ ಸುತ್ತಾಡೋ ಬದಲು ಒಂದೇ ಜಾಗದಲ್ಲಿ ಒಂದೇ ಕಡೆ ನೋಡ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾರ ಜೊತೆ ಆಗುತ್ತೆ ಅವ್ರ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಗಾಯ್ಸ್. ಹಾಗೆ ನಾನು ನಮ್ಮ ಮನೆಯವ್ರ ಜೊತೆ ಬಂದ್ಬಿಟ್ಟೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು. ಹೋಗೋದ ಅಂದ್ಕೊಂಡು ಕೊನೆಗೆ ಬಂದಿದ್ದೀನಿ. ಇನ್ನು 2 ಡೇಸ್ ಅಷ್ಟೇ ಇರೋದು, 4ನೇ ತಾರೀಕು ಲಾಸ್ಟ್ ಡೇಟು. ಓಕೆನಾ ಗಾಯ್ಸ್, ಇಲ್ಲಿ ಸ್ಟೇಜ್ ಮೇಲೆ ಫಂಕ್ಷನ್ ನಡೀತಾ ಐತೆ, ನೋಡ್ತಾ ನಿಂತಿದ್ದೀನಿ ಗಾಯ್ಸ್. ಅವ್ರು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ಒಂದಿನ ಹೇಳ್ಕೊಟ್ಟ ಗಂಟೆ ಇರ್ಬೇಕಾ? ಅವಳು ಎಣ್ಣೆ ಸತ್ತದ್ಲು. ನಾನು ಸೆಟಪ್ ಮೆಟ್ಕೊಳ್ಳಿ ಕಪ್ಪಿದವಳ ಮಗನಿಂದ ಕೊಡೋ ಡೈಲಿಗೆ ಕೊಡ್ತೀನಿ, ಡೈಲಿಗೆ ಅಷ್ಟೇ. ಆಯ್ತಾಯ್ತು. ಸರಜಕ್ಕೋ ನೋಡಿ ನೋಡಿ, ಸರಜಕ್ಕ ಸ್ವೀಟ್ ಮಾಡ್ತಾನ, ಕಾಫಿ ತರಿಸ್ಬೇಕು ಕುಡಿತಾಳ ಅಕ್ಕ. ಸರಜಕ್ಕೋ ಪೂಜೆ ಆಯ್ತದ, ನಾ ಕಾಳು ಕರ್ಕೊಂಡು ಬೇಗ. ಗೈಸ್ ನೋಡಿದ್ರಲ್ಲ, ಅವರಿಬ್ಬರು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕಮೆಂಟ್ ಮಾಡಿ ಹೇಳಿ ನೋಡುವ ಯಾರು ಹೇಳ್ತಾರೆ ಅಂತ. ಇಲ್ಲಿಂದ ಎಲ್ಲ ನೋಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ಗಾಯ್ಸ್. ಸಾಂಗೆಲ್ಲ ಆಡ್ತಾವ್ರೆ, ಆದರೆ ನಮ್ಮ ಚಾನಲಲ್ಲಿ ಹಾಕೋಕ್ಕಾಗಲ್ಲ ಗಾಯ್ಸ್. ಯಾವ ಚಾನಲ್ಗೆ ಯಾವಾಗ ಯಾವ ರೀತಿ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ನಿಂತ್ಕೊಂಡು ನೋಡಿದೆ, ಕೇಳಿದೆ, ಎಂಜಾಯ್ ಮಾಡಿದೆ ಅಷ್ಟೇ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಗಾಯ್ಸ್. 1021 ಗಣಪತಿನ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಫಂಕ್ಷನ್ನೆಲ್ಲ ನೋಡಿಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಮನೆಯವ್ರನ್ನ ಕರ್ಕೊಂಡು ಗಾಯ್ಸ್. ನೀವು ಮಿಸ್ ಮಾಡ್ಕೊಬೇಡಿ, ಆದಷ್ಟು ಬರೋಕ್ಕೆ ಟ್ರೈ ಮಾಡಿ ಗಾಯ್ಸ್. 1021 ಗಣಪತಿ ಒಂದೇ ಜಾಗದಲ್ಲಿ ನೋಡ್ಬೋದು, ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬರೋಕ್ಕೆ ಟ್ರೈ ಮಾಡಿ ಗಾಯ್ಸ್. ಮತ್ತು ಇದ್ರ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 4ನೇ ತಾರೀಕು ಲಾಸ್ಟ್ ಡೇಟು ಗಾಯ್ಸ್. ಆದಷ್ಟು ಬನ್ನಿ, ಟ್ರೈ ಮಾಡಿ ಗಾಯ್ಸ್. ಓಕೆನಾ, ಒಂದೇ ಕಡೆ 1021 ಗಣಪತಿನ ನೋಡ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗಾಯ್ಸ್. ಓಕೆ, ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಗಾಯ್ಸ್. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೀವು ಹಬ್ಬದ ದಿವಸ ಎಷ್ಟು ಗಣಪತಿ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾನು ಒಂದೇ ಕಡೆ 1021 ಗಣಪತಿ ನೋಡಿದೆ ಗಾಯ್ಸ್. ನೀವೆಷ್ಟು ನೋಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಅದೇ ಥರ ವೀಡಿಯೋಸ್ ಮಾಡುವ ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್, ಜೈ ಗಣೇಶ.